ಸೊ ಇವತ್ತು ನಾವು ಹೋಗ್ತಿದ್ದೀವಿ ಕೊಟ್ಟಿಯೂರ್ಗೆ. ಕೊಟ್ಟಿಯೂರಲ್ಲಿ ಕರೆಂಟ್ ಕಂಡೀಷನ್ ಹೇಗಿದೆ, ಸಿಚುವೇಶನ್ ಹೇಗಿದೆ, ಸೊ ಹೋಗ್ಬೋದಾ ಹೋಗ್ಬಾರ್ದಾ ಎಲ್ಲ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮ್ಗೆ. ಸೊ ನೋಡ್ಬೋದು ಕೊಟ್ಟಿಯೂರಲ್ಲಿ ಕರೆಂಟ್ ಸಿಚುವೇಶನ್ ಹೇಗಿದೆ ಅಂತ ನೋಡಿ ಜನ. ಬಟ್ ನೀವು ಕ್ಯೂವಲ್ಲಿ ಬರ್ತೀನಿ ಅಂದ್ರೆ 2-3 ಅವರ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಕ್ ಗೇಟಿಂದ ಬಂದು ಹೋದ್ ಸಲ ಮಾತ್ರ ಇಲ್ಲಿ ಎಷ್ಟು ಟ್ರಾಫಿಕ್ ಆಗಿತ್ತು ಅಂದ್ರೆ ಈ ಸಲ ಒಂದು ಗಾಡಿನೇ ಇಲ್ಲ ನೋಡಿ. ಸೊ 10 ನಿಮಿಷ ಆಯ್ತು ನಿಲ್ಸಿ, ಇಲ್ಲಿ ಇನ್ನು ಹೋಗೇ ಇಲ್ಲ. ಆಲ್ರೆಡಿ ಅಲ್ಲೊಬ್ಬ ಫೋಟೋ ತೆಗಿ ಅಂತ ಅಲ್ಲೋಗಿ ನಿಂತಾನೆ. ಸೊ ನಮಸ್ಕಾರ ಗೈಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಹೋಗ್ತಿದ್ದೀವಿ ಕೊಟ್ಟಿಯೂರ್ಗೆ. ಸೊ ಸದ್ಯಕ್ಕೆ ನಾಗರಹೊಳೆ ಫಾರೆಸ್ಟ್ ಹತ್ರ ಇದ್ದೀವಿ, ಇನ್ನೂ ಹೋಗಿಲ್ಲ. ಸೊ ಟೈಮ್ ಇವಾಗ 6:50 ಆಗಿದೆ. ಸೊ ನಾವು ಹೋಗ್ತಿರೋದು 2 ಗಾಡಿಲಿ, 4 ಜನ ಹೋಗ್ತಿದ್ದೀವಿ ಫ್ರೆಂಡ್ಸ್ ಜೊತೆ. ಆನೆ ನೋಡಿದ್ದೀವಿ. ಸಿಂಗಲ್ ಆನೆ ಐತೆ ನೋಡಿ ಎಷ್ಟು. ಇದು ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್. ಸೊ ಇವಾಗ ಹೋಗ್ತೇನೆ ಬರ್ತಾ ಇಲ್ಲೊಂದು ಸ್ಟಾಪ್ ಹಾಕಿದ್ವಿ ನೋಡಿ, ವ್ಯೂ ಹೆಂಗಿದೆ ಅಂತ. ಪ್ಲೇಸ್ ಮಾತ್ರ ಚೆನ್ನಾಗಿದೆ, ಸಖತ್ತಾಗಿದೆ. ಸೊ ಅದಕ್ಕೋಸ್ಕರ ಸ್ಟಾಪ್ ಹಾಕಿದ್ವಿ ಇಲ್ಲಿ. ಸೊ ಹಾಗೆ ಬರ್ತಾ ಅಲ್ಲಿ ಒಂದು ಆನೆ ಸಿಕ್ಕಿತ್ತು. ಸೊ ಅದನ್ನ ನೋಡ್ಕೊ ಬರೋದು ಇವ್ರು ಲೇಟ್ ಆಗಿ ಮಾಡಿದ್ರು. ಸಲ ಹೋಗಿದೆ ಕೊಟ್ಟಿಯೂರ್ಗೆ. ಸೊ ಇದು ಸೆಕೆಂಡ್ ಟೈಮು. ಹೋದ್ ಸಲ ಬೇರೆಯವ್ರ ಜೊತೆ ಹೋಗಿದ್ದೆ, ಫ್ರೆಂಡ್ ಜೊತೆ. ಈ ಸಲ ಬೇರೆಯವ್ರ ಜೊತೆ ಹೋಗ್ತಾ ಇರೋದು. ಸೊ ಹೇಗಿರುತ್ತೆ. ಸೊ ಇವಾಗ ಕೊಟ್ಟಿಯೂರಲ್ಲಿ ಕರೆಂಟ್ ಕಂಡೀಷನ್ ಹೇಗಿದೆ, ಸಿಚುವೇಶನ್ ಹೇಗಿದೆ, ಸೊ ಹೋಗ್ಬೋದಾ ಹೋಗ್ಬಾರ್ದಾ ಎಲ್ಲ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮ್ಗೆ. ನೋಡೋಣ, ನಾವಿನ್ನೂ ತಲುಪಿಲ್ಲ, 9 ಗಂಟೆ ಆಗುತ್ತೆ ಅನ್ಸುತ್ತೆ ಹೋಗೋದು. ಮಾತಾಡೋ ಏನ್ ಮಾತಾಡಲಿ. ನೋಡಿ ನಮ್ ಗವಿ ಇದರ ಜೊತೆಗೆ ಇವತ್ತಾನೆ ಕೇರಳ ಎಂಟ್ರಿ ಹತ್ರ ಹೋಗ್ತಾ ಇದೀವಿ. ಆದ್ರೆ ಇಲ್ಲೇ ನೇಚರ್ ತುಂಬಾ ಚೆನ್ನಾಗಿದೆ ಕರ್ನಾಟಕದ ಇದೆಲ್ಲ ಪ್ಲೇಸಸ್. ಬರ್ತಾ ಇನ್ನು ಕೇರಳ ನೆಕ್ಸ್ಟ್ ನೋಡೋಣ. ಸೊ ಗೈಸ್ ಇವಾಗ ನಮ್ ಬಾಯ್ಸ್ ಎಲ್ಲ ಫೋಟೋ ಶೂಟ್ ಫುಲ್ ಬಿಸಿ. ಸೊ 10 ನಿಮಿಷ ಆಯ್ತು ನಿಲ್ಸಿ, ಇಲ್ಲಿ ಇನ್ನು ಹೋಗೇ ಇಲ್ಲ. ಆಲ್ರೆಡಿ ಅಲ್ಲೊಬ್ಬ ಫೋಟೋ ತೆಗಿ ಅಂತ ಅಲ್ಲೋಗಿ ನಿಂತಾನೆ. ಹಿಂಗ ಆದ್ರೆ ನಾವೆಲ್ಲಪ್ಪ ಹೋಗೋದು ಈಗ ಕೊಟ್ಟಿಯೂರ್ಗೆ. ಫೋಟೋ ತೆಗ್ಬಿಟ್ಟು ಆಮೇಲೆ ಸಿಗ್ತೀನಿ, ಮುಂದೆ ಹೋಗಿ ಒಂದು ಸ್ಟಾಪ್ ಹಾಕ್ಬೇಕು ಕೊಟ್ಟಿಗೆ. ಸೊ ಆಮೇಲೆ ಸಿಗೋಣ. ನೋಡಿ ವೆದರ್ ಹೇಗಿದೆ ಅಂತ. ಸೊ ಹೋದ್ ಸಲ ಮಾತ್ರ ಇಲ್ಲಿ ಎಷ್ಟು ಟ್ರಾಫಿಕ್ ಆಗಿತ್ತು ಅಂದ್ರೆ ಈ ಸಲ ಒಂದು ಗಾಡಿನೇ ಇಲ್ಲ ನೋಡಿ, ಖಾಲಿ ರೋಡು. ನೋಡಿ ಹೇಗಿದೆ ಅಂತ. ಸೊ ಗೈಸ್ ನೋಡಿ, ಇದು ಕೇರಳ ಬಸ್. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಸಕ್ಕತ್ತಾಗೈತೆ ಮಾತ್ರ ಇಲ್ಲಿ. ಸೊ ವ್ಯೂ ನೋಡಿ ಹೇಗಿದೆ ಅಂತ. ಸೊ ಇಲ್ಲಿಂದ ಎಷ್ಟು ಒಂದು 2 ಕಿಲೋಮೀಟರ್ ಇದೆ ಅಷ್ಟೇ. ಹಲೋ ಗಾಯ್ಸ್, ಇನ್ನೇನೋ ಕೊಟ್ಟಿಯೂರು 10 ಕಿಲೋಮೀಟರ್ ಏನೋ ಇದೆ. ಇವಾಗ ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು.
ಹಾಯ್ ಗಾಯ್ಸ್ ನಮಸ್ತೆ. ಇನ್ನೇನೋ ಕೊಟ್ಟಿಯೂರು ಟೆಂಪಲ್ ಹೋಯ್ತು, ಇನ್ನೊಂದು 10 ಕಿಲೋಮೀಟರ್ ಇದೆ. ಇವಾಗ ಟಿಫನ್ ಮಾಡೋಣ ಅಂತ ಟಿಫನ್ ಬ್ರೇಕ್ ಕೊಟ್ಟಿದೀವಿ ಇವಾಗ. ಗೈಸ್ ಇವಾಗ ಟಿಫನ್ ಬ್ರೇಕ್ ಹಾಕಿದ್ದೇವೆ. ಸೊ ಬರ್ತಾ ಇನ್ನೊಂದು 5 ಕಿಲೋಮೀಟರ್ ಇದೆ ಕೊಟ್ಟಿಯೂರು ಅಷ್ಟೇ. ಸೊ ಅಲ್ಲೋಗಿ ನಿಂತ್ಕೊಳಕ್ಕಾಗಲ್ಲ, ಹೆವಿ ಸುಸ್ತಾಗುತ್ತೆ. ಬೆಳಿಗ್ಗೆ ತಿಂಡಿನೂ ಮಾಡಿಲ್ಲ, ಇನ್ನ ಕಾಫಿನೂ ಕುಡ್ದಿಲ್ಲ. ಸೊ ಅದಕ್ಕೋಸ್ಕರ ಯಾವ್ದೋ ಹೋಟೆಲ್ ಇದು, ಈ ಹೋಟೆಲ್ ಬಂದಿದ್ದೀವಿ. ಈಗ ಏನ್ ಸಿಗುತ್ತೆ ನೋಡೋಣ, ಗೊತ್ತಿಲ್ಲ. ಸೊ ಇಲ್ಲಿಂದ ವ್ಯೂ ನೋಡಿ ಹೇಗಿದೆ ಅಂತ. ಸೊ ಹೋದ್ ಸಲ ಬಂದಾಗ ಮಳೆ ಇತ್ತು, ಸೊ ಈ ಸಲ ಇಲ್ಲ. ಸೊ ಬಟ್ ಚೆನ್ನಾಗಿದೆ ವೆದರ್ ಮಾತ್ರ. ನೋಡೋಣ ಹೋಗಿ ಎಲ್ಲಿ ಸಿಗೋಣ. ಗೈಸ್ ನಾವು ಇವಾಗ ಕೊಟ್ಟಿಯೂರು ರೀಚ್ ಆಗಿದ್ದೀವಿ. ಸೊ ನೋಡ್ಬೋದು ಜನಸಂಖ್ಯೆ ಸ್ವಲ್ಪ ಕಮ್ಮಿನೇ ಇರ್ತಾರೆ, ಅಷ್ಟೊಂದಿಲ್ಲ. ಸೊ ಇವಾಗ ಗಾಡಿ ಪಾರ್ಕ್ ಮಾಡಿದೀವಿ. ಈಗ ಲಗೇಜ್ ಅಲ್ಲಿ ಇಡ್ಬೇಕು. ಅಲ್ಲಿ ಹೆಲ್ಮೆಟ್ ಇದೆ ಅಂತ. ಸೊ ಬನ್ನಿ ಇವಾಗ ರೆಡಿ ಆಗಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಬಂದಿದೀವಿ ಫೈನಲಿ ಕೊಟ್ಟಿಯೂರಿಗೆ. ಇವಾಗ ದೇವರ ದರ್ಶನಕ್ಕಾಗಿ ತೆರಳ್ತಾ ಇದೀವಿ. ಬನ್ನಿ, ನಿಮ್ಗೂ ಕೂಡ ದರ್ಶನ ಮಾಡಿಸ್ತೀವಿ. ಸೊ ಬನ್ನಿ ಹೋಗೋಣ ಈಗ. ಸೊ ಹೋಗೋಣ. ಈಗ ಹೊಳೆ ಹತ್ರ ಹೋಗಿ ಕಾಲಿಗೆ ತಳ್ಕೊಂಡು ನೋಡಿದಷ್ಟು ಅಷ್ಟೊಂದು ಜನ ಇಲ್ಲ. ನೋಡೋಣ, ಒಳಗಡೆ ಹೋಗಿಲ್ಲ ಇನ್ನ. ಸೊ ಇಲ್ಲ ಅಷ್ಟೊಂದಿಲ್ಲ, ಒಟ್ಟಿನಲ್ಲಿ ನಾರ್ಮಲ್ ಆಗಿದ್ದಾರೆ. ವೀಕೆಂಡ್ಸ್ ಅಷ್ಟೇ ರಶ್ ಇರ್ತಾರೆ. ನಾರ್ಮಲ್ ಡೇ ಬನ್ನಿ, ಸೇಮ್ ಮಾಡ್ಕೊಂಡು ಹೋಗ್ಬೋದು, ನಿಮ್ಗೇನು ಸಮಸ್ಯೆ ಇಲ್ಲ. ಇಲ್ಲಿ ನಮ್ಮ ಬಾಯ್ಸಲ್ಲಿ ಇವಾಗ ಹೋಗ್ತಾ ಇದೀವಿ. ಇಲ್ಲಿ ಬರ ಅಷ್ಟೊಂದು ಜನ ಇಲ್ಲ. ಸೊ ಈ ಸಲ ಹೊಸ ಬ್ರಿಡ್ಜ್ ಓಪನ್ ಆಗಿದೆ ಇದು. ಸೊ ಹೊಸ ಸಲ ಅಲ್ಲಿ ಚಿಕ್ಕದೈತಲ್ಲ, ಅದ್ರಲ್ಲಿ ನಾವು ಬಂದಿದ್ವಿ ಹೊಸ ಸಲ. ಸೊ ನೋಡಿ ಇಲ್ಲಿ ಸ್ನಾನ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ, ಹೊರಗಡೆ ಎಷ್ಟು ಜನ ಇದ್ದಾರೆ ನೋಡೋಣ. ಗೈಸ್ ನೋಡಿ ಜನಸಂಖ್ಯೆ ಎಷ್ಟಿದ್ದಾರೆ ಅಂತ. ಸೊ ಹೊಸದಾಗಿ ಗೇಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಹೊಸಲ ಇತ್ತಿಲ್ಲ ಗೇಟ್ ಇದು. ಸೊ ನಾವು ಕ್ಯೂ ಅಲ್ಲಿ ನಿಂತಿಲ್ಲ, ಈ ಕಡೆಯಿಂದ ಬಂದ್ವಿ ಬ್ಯಾಕ್ ಗೇಟ್ ಇಂದ. ಸೊ ಗೈಸ್ ಫೋಟೋ ಶೂಟ್ ಎಲ್ಲ ಮುಗೀತು ಇವಾಗ. ಸೊ ನೋಡ್ಬೋದು ಕೊಟ್ಟಿಯೂರಲ್ಲಿ ಕರೆಂಟ್ ಸಿಚುವೇಶನ್ ಆಗಿದೆ ಅಂತ ನೋಡಿ. ಸೊ ಇದಾರೆ ಜನ, ಬಟ್ ನೀವು ಕ್ಯೂ ಅಲ್ಲಿ ಬರ್ತೀನಿ ಅಂದ್ರೆ 2-3 ಅವರ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಕ್ ಗೇಟ್ ಇಂದ ಬಂದು ಸೊ ಅಲ್ಲಿ ಮಾಡ್ತಿದ್ರೆ ನೋಡಿ. ಇಲ್ಲಿ ಇದೇ ಪ್ಲೇಸ್ ಅಲ್ಲಿ ದರ್ಶನ ಮಾಡ್ಕೊ ಹೋಗಿ ಅಷ್ಟೇ. ಸೊ ಇವಾಗ ಸುದ್ದಿ ಮಳೆ ಬರ್ತಾ ಇಲ್ಲ, ಬಿಸಿಲಿದೆ. ಇವಾಗ ಫೋಟೋ ಶೂಟ್ ಮಾಡಿಸ್ತಿದೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ನಿಯರ್ ಬೈ ಪ್ಲೇಸ್ ಯಾವ್ದು ಫೇಮಸ್ ಇದೆ ಅದು ನೋಡ್ಕೊಂಡು ಹೋಗೋಣ ಅಂತ. ಇನ್ನೂ ಟೈಮ್ ಇದೆ, ಇವಾಗ 10 ಕಾಲ್ ಆಗಿದೆ ಅಷ್ಟೇ, 10:20. ಬನ್ನಿ ನೋಡ್ಕೊಂಡು ಮುಂದೆ ಪ್ಲೇಸಸ್ ಏನಿದೆ. ಸೊ ನೀವೇನಾದ್ರು ಪ್ಲಾನ್ ಮಾಡ್ತಿದ್ರೆ ಸ್ವಲ್ಪ ಬೇಗ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಗೊತ್ತಲ್ಲ ನಿಮ್ಗೆ, ನಾರ್ಮಲ್ 2-3 ಅವರ್ಸ್ ಆಗುತ್ತೆ. ಇಲ್ಲ ಅಂದ್ರೆ ಬ್ಯಾಕ್ ಗೇಟ್ ಅಲ್ಲಿ ಬಂದು ಹಿಂಗೆ ನಾರ್ಮಲ್ ಎಲ್ಲ ಹೋಗ್ತಿದ್ರೆ ನೋಡಿ ಲೈನ್ ಅಲ್ಲಿ. ಸೊ ಈ ತರ ದರ್ಶನ ಮಾಡ್ಕೊ ಹೋಗ್ಬೋದು. ನೋಡಿ ನಿಮ್ ಅನಿಸಿಕೆ ಹೇಗೆ ಅನ್ಸುತ್ತೆ ಅದು ಮಾತ್ರ ಮಾಡಿ. ಸೊ ಸದ್ಯದ ಕ್ಲೈಮೇಟ್ ಮಳೆ ಬರ್ತಾ ಇಲ್ಲ, ಬಿಸಿಲಿದೆ. ಸೊ ಗೈಸ್ ಇವಾಗ ಎಲ್ಲ ಮುಗಿಸ್ಕೊಂಡು ಪುನಃ ಹೋಗ್ತಿದ್ದೇವೆ ಪಾರ್ಕಿಂಗ್ ಕಡೆಗೆ. ನಮ್ಮ ಲಗೇಜಲ್ಲಿ ಇಟ್ಟಿದ್ದೀವಲ್ಲ ಆ ಕಡೆ. ಸೊ ಮುಂಚೆ ಇದ್ದ ಸೇತುವೆ ನೋಡಿ, ಅದು ಚಿಕ್ಕದು, ಇದು ದೊಡ್ಡ ಸೇತುವೆ. ಸೊ ಬನ್ನಿ ನೆಕ್ಸ್ಟು ಯಾವುದೋ ಫಾಲ್ಸ್ ಮತ್ತೆ ಯಾವುದೋ ವ್ಯೂ ಪಾಯಿಂಟ್ ಐತಂತೆ. ಸೊ ವೇಟ್ ಪ್ಲೇಸ್ ನೋಡೋಣ ಅಂತ ಹೋಗ್ತಿದ್ದೀವಿ ಈಗ. ನೋಡೋಣ ಎಷ್ಟೊತ್ತಾಗುತ್ತೆ, ಇಷ್ಟು ಕಿಲೋಮೀಟರ್ ಇದೆ ಅಂತ ನೋಡಿಲ್ಲ ಇನ್ನ. ರವಿ ಬನ್ನಿ ಹೋಗೋಣ ಈಗ. ಪಾರ್ಕಿಂಗ್ ಗಾಡಿ ಅಲ್ಲೇ ನಿಲ್ಸಿದ್ದೇವೆ. ಇವಾಗ ಹೋಗ್ತಿರೋ ಪ್ಲೇಸ್ ರೋಡ್ ಮಾತ್ರ
ಸೈಕಾಗೈತೆ. ಸೊ ಎಷ್ಟೊಂದು ಸ್ಟೀಪ್ ಇದೆ ಅಂದ್ರೆ ಆಡಿನ ಹೋಯ್ತಲ್ಲ ಮುಂದಕ್ಕೆ. ಸೊ ಇದೊಂದು ವ್ಯೂ ಪಾಯಿಂಟ್ ಇದು. ಸೊ ಇದು ಸೊ ಗೈಸ್ ನೆಕ್ಸ್ಟ್ ನಮ್ಮ ಪೈನ ಫಾಲ್ಸ್ ಕಡೆ. ಸೊ ವಾಟರ್ ಫಾಲ್ಸ್ ಇದೆ ಅಂತೆ. ಮೇನ್ ರೋಡ್ ಹಿಂಗೆ ಕೊಟ್ಟಿವ್ರು ವಾಪಸ್ ಬರ್ತೀವಲ್ಲ, ಸೊ ಅದೇ ರೋಡಲ್ಲಿ ಲೆಫ್ಟ್ ಸೈಡ್ ಕಟ್ಟಾದರೆ ಸಿಗುತ್ತೆ ವಾಟರ್ ಫಾಲ್ಸು. ಸೊ ಅಲ್ಲಿ ಮೇನ್ ರೋಡಿಂದ 2 ಕಿಲೋಮೀಟ್ರು, ಒಂದು 2 or 3 ಕಿಲೋಮೀಟ್ರ್ ಫಾಲ್ಸ್ ಸಿಗುತ್ತಂತೆ. ಸೊ ಇವಾಗ ಬೈಕು ಅಲ್ಲಿ ಆಫ್ ಹೋಗುತ್ತೆ ಅಷ್ಟೇ. ಸೊ ಅಲ್ಲಿ ಬೈಕ್ನೆಲ್ಲ ಪಾರ್ಕ್ ಮಾಡಿ ನೆಕ್ಸ್ಟ್ ನಾವು ಟ್ರೆಕ್ ಮಾಡ್ಕೊಂಡು ಒಂದು 1/2 ಕಿಲೋಮೀಟರ್ ಪುನಃ ಟ್ರೆಕ್ ಮಾಡ್ಕೊ ಹೋಗ್ಬೇಕಾಗುತ್ತೆ ವಾಟರ್ ಫಾಲ್ಸ್ಗೆ. ಸೊ ಬನ್ನಿ ಹೋಗೋಣ ಈಗ ವಾಟರ್ ಫಾಲ್ಸ್ ಹೇಗಿದೆ ಎಲ್ಲ ಚೆಕ್ಔಟ್ ಮಾಡೋಣ. ಸೊ ಚೆನ್ನಾಗಿದೆ ಅಂತೆ. ಸೊ ನೀರಿದೆ ಎಲ್ಲ ನಮಗೂ ಗೊತ್ತಿಲ್ಲ. ಸೊ ಇಲ್ಲಿಂದ ಕಂಪ್ಲೀಟ್ ವಾಯ್ಸ್ ಓವರ್ ಆಗಿರುತ್ತೆ. ಸೊ ನಂದು ಮೈಕ್ ಚಾರ್ಜ್ ಖಾಲಿ ಆಗಿದೆ, ನಾನು ನೋಡ್ಕೊಳ್ಳಿಲ್ಲ. ಸೊ ಕಂಪ್ಲೀಟ್ ಏನೇನು ಮಾತಾಡಿದೆ ಎಲ್ಲ ಕಂಪ್ಲೀಟ್ ರೆಕಾರ್ಡ್ ಆಗಿಲ್ಲ. ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇವಾಗ ಅದೇ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಮುಂಚೆ ಒಂದು ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿದ್ವಿ, ಬಟ್ ಅದು ಹೆವಿ ಸ್ಟೀಪ್ ಇತ್ತು ಮತ್ತು ಟ್ರಕ್ಕಿಂಗ್ ಇದ್ದರಿಂದ ಹೋಗೋಕ್ಕಾಗಲಿಲ್ಲ ಮುಕ್ಕಲ್ವೇ. ಸೊ ಸ್ವಲ್ಪ ಟೈಮ್ ಆಗುತ್ತೆ, ಆಮೇಲೆ ಮನೆಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಸ್ಕಿಪ್ ಮಾಡಿ ಸೊ ವಾಟರ್ ಫಾಲ್ಸ್ ಕಡೆ ಹೋಗ್ತಾಯಿದ್ದೀವಿ ಈಗ. ಸೊ ಅಲ್ಲೇ ದಾರಿಯಲ್ಲಿ ಹೋಗ್ತಾ ಸುಮಾರು ಜನ ಸಿಕ್ಕಿದ್ರು, ಪರಿಚಯ ಆದರು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಸೊ ವಾಟರ್ ಫಾಲ್ಸ್ ಕಡೆ ಹೋಗ್ತಿದ್ದೀವಿ. ಸೊ ಅಲ್ಲಿಂದ ಜಸ್ಟು ಒಂದು 1/2 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಟ್ರೆಕ್ ಮಾಡ್ಕೊಂಡು ಸೊ ವಾಟರ್ ಫಾಲ್ಸ್ ರೀಚ್ ಆಗ್ತೀವಿ ನಾವು. ಸೊ ನೋಡ್ಬೋದು ಇವಾಗ ವಾಟರ್ ಫಾಲ್ಸ್ ಹೇಗಿದೆ ಅಂತ. ಸೊ ಇದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡಿದಾಗ ಹಿಂಗೆ ಕಾಣುತ್ತೆ ವಾಟರ್ ಫಾಲ್ಸು. ಸೊ ನೀರು ಸ್ವಲ್ಪ ಕಮ್ಮಿ ಇದೆ, ಬಟ್ ಚೆನ್ನಾಗಿದೆ ವಾಟರ್ ಫಾಲ್ಸ್ ಮಾತ್ರ. ನೋಡಿ ಹೇಗೆ ಕಾಣ್ತಿದೆ ಅಂತ ಮೇಲ್ಗಡೆಯಿಂದ. ಸೊ ಕೆಳಗಡೆ ಹೋಗ್ಬೋದು. ಸೊ ಅಲ್ಲೇ ಪಕ್ಕದಲ್ಲೇ ವಿಚಾರಿಸ್ತಾ ಗೊತ್ತಾಯಿತು, ಸ್ವಲ್ಪ ಮೇಲ್ಗಡೆ ಹೋಗಿ ವ್ಯೂ ಪಾಯಿಂಟ್ ಇನ್ನೂ ಚೆನ್ನಾಗಿದೆ, ಸ್ವಲ್ಪ ಟ್ರೆಕ್ ಮಾಡ್ಕೋಗಿ ರೈಟ್ ಸೈಡ್ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿ ನಿಂತಿದ್ರು ನೋಡಿ ವೈಟ್ ಡ್ರೆಸ್ಸು. ಸೊ ಅವ್ರು ಕೇಳಿದ್ವಿ, ಅವ್ರು ಮೇಲ್ಗಡೆ ಹೋಗಿ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಹುಷಾರಾಗಿ ಹೋಗಿ, ಬಟ್ ಮೇಲ್ಗಡೆನೂ ಚೆನ್ನಾಗಿದೆ ಅಂತಂದರು. ಸೊ ಅದಕ್ಕೆ ನಾವು ಬಾಯ್ಸಲ್ಲಿ ಪ್ಲ್ಯಾನ್ ಮಾಡಿ ಮೇಲ್ಗಡೆ ಹೋಗೋಣ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿ ಹೋದ್ವಿ ಪುನಃ. ಸೊ ಅಲ್ಲಿಗೆ ಸ್ವಲ್ಪ ಟ್ರೆಕ್ ಮಾಡಬೇಕಾಗುತ್ತೆ ಮೇಲ್ಗಡೆ. ಸೊ ಈ ಥರ ಇದೆ ನೋಡಿ ಮೇಲ್ಗಡೆ ಹೋಗೋಕ್ಕೆ. ಸೊ ಪಕ್ಕದಲ್ಲೇ ಸೋಲಾರ್ ಇದೆ, ಜೋಪಾನಾಗಿ ಹೋಗ್ಬೇಕಾಗುತ್ತೆ. ಮಿಸ್ ಆದರೆ ಆಮೇಲೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಸೊ ಜೋಪಾನ ನೋಡ್ಕೊಂಡು ಹೋಗಿ ಪುನಃ ಅಲ್ಲಿ ಲೆಫ್ಟ್ ತಗೊಂಡ್ರೆ ನಿಮಗೆ ವಾಟರ್ ಫಾಲ್ಸ್ ಸಿಗುತ್ತೆ. ಸೊ ಪುನಃ ವಾಟರ್ ಫಾಲ್ಸಲ್ಲಿ ಮುಂದೆ ಹೇಗೆ ಕಾಣುತ್ತೆ ಹೇಗಿದೆ ಅಂತ ಇನ್ನೇ ತೋರಿಸ್ಕೊಡ್ತೀನಿ ನೋಡಿ ಈಗ ನಿಮಗೆ. ನಿಮ್ಗೆ ಈ ಥರ ವ್ಯೂ ಪಾಯಿಂಟ್ ಕಾಣುತ್ತೆ. ಸೊ ವಾಟರ್ ಫಾಲ್ಸ್ದು ಸೊ ನೀರಿದೆ ನೋಡಿ ಈ ಥರ ಇದೆ ಅಂತ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಸ್ವಲ್ಪ ಟ್ರೆಕ್ ಮಾಡ್ಕೊಂಡು ಸೊ ವಾಟರ್ ಕ್ರಾಸಿಂಗ್ ಎಲ್ಲ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ವಿ ವಾಟರ್ ಫಾಲ್ಸಲ್ಲಿ. ಸೊ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮೇಲ್ಗಡೆ ಹೋಗೋಂಬ ಹೇಗಿದೆ ನೋಡೋಣ ಅಂದ್ಬಿಟ್ಟು ಮೇಲ್ಗಡೆ ಹೋದ್ವಿ. ಎಷ್ಟಾಗುತ್ತೆ ಅಷ್ಟು ನಮ್ಮ ಕಡೆ ಟ್ರೈ ಮಾಡಿ ಮೇಲ್ ಕಡೆ ಹೋದ್ವಿ. ಬಟ್ ನಾವು ಅಲ್ಲಿ ಒಂದು ಸ್ಟೆಪ್ಪಲ್ಲಿ ಸ್ಟಾಪ್ ಮಾಡಿದ್ವಿ, ಜಾಸ್ತಿ ಬೇಡ ಅಂತ. ಸೊ ಈ ಕಡೆ ಇದು ಹೆಂಗೆ ಕಾಣ್ತೈತೆ ನೋಡಿ ವಾಟರ್ ಫಾಲು. ಫುಲ್ ಕಲ್ಲು ಬಂಡೆಯಲ್ಲೇ ತುಂಬ ಹೋಗಿದೆ. ಸೊ ನೋಡಿ ಫೋರ್ಸಾಗಿ ಬರ್ತೈತೆ ನೀರು ಮಾತ್ರ. ಸೊ ಇದೇ ನೋಡಿ ವಾಟರ್ ಫಾಲ್ಸ್ ಲಾಸ್ಟ್ ಸ್ಟೇಜು. ನಾವು ಹೋಗಿದ್ದು ಲಾಸ್ಟ್ ಸ್ಟೇಜ್ ಇದೆ. ಸೊ ಇದರಿಂದ ಮೇಲೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿ ಸೊ ಇಲ್ಲಿಂದನೇ ವ್ಯೂ ನೋಡಿ ಫೋಟೋನೆಲ್ಲ ತಗೊಂಡು ಸೊ ಇಲ್ಲಿಂದ ಪುನಃ ಕೆಳಗಡೆ ಹೋದ್ವಿ ಸಾಕು ಅಂತ. ಸೊ ಅಲ್ಲೋಗಿ ಪುನಃ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಸೊ ಪುನಃ ರಿಟರ್ನ್ ಬ್ಯಾಕ್ ಬರ್ತೀವಿ ಈಗ. ಗೈಸ್ ಫಾಲ್ಸಲ್ಲೆಲ್ಲ ಎಂಜಾಯ್ ಮಾಡಿತ್ತು ಇವಾಗ. ಸೊ ಇವಾಗೆಲ್ಲ ಪುನಃ ಫ್ರೆಶಪ್ ಆಗಿ ಪುನಃ ಹೊರಟ್ವಿ ಇನ್ನು ನಮ್ಮ ಮನೆ ಕಡೆಗೆ. ಸೊ ಫಾಲ್ಸ್ ಮಾತ್ರ ಚೆನ್ನಾಗೈತೆ. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀನಿ. ಸೊ ನೀವು ಬಂದರೆ ಒಂದು ಸಲ ವಿಸಿಟ್ ಮಾಡಿ ಹೋಗಿ. ಅದರ ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನೋಡಿ ವ್ಯೂ ಹೆಂಗಿದೆ ಅಂತ. ಸೊ ನೋಡಿ ಇದೇ ಪ್ಲೇಸ್ ಅದು. ಸೊ ಇಲ್ಲಿಂದ ಮೇಲ್ಗಡೆ ಹೋದರೆ ನಿಮಗೆ ಚೆನ್ನಾಗೈತೆ ಪ್ಲೇಸು ಫಾಲ್ಸು. ಸೊ ಇಲ್ಲಿ ಕೆಳಗಡೆನೇ ಹೋಗ್ಬೋದು. ಅವರೆಲ್ಲ ಮೇಕ್ ಹೋಗ್ತಾರೆ ಈ ಬೆಳಗ್ಗೆಂದು ಇಲ್ಲಿ ಅದ ಈಗ. ಕೇಳೋಣ ಭಾಳ ತೋರಿಸ್ತಿ ಕೊಡೋದು ನೋಡ್ಕೋಬ. ಹಾಂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.